ನಮಸ್ಕಾರ ವೀಕ್ಷಕರೇ, ಮತ್ತೊಮ್ಮೆ ನಿಮಗೆಲ್ಲ ಬ್ರಹ್ಮಚಾರಿ ಕಿಚನ್ಗೆ ಸ್ವಾಗತ. ನಾನು ನಿಮ್ಮ ಮಹೇಶ್. ವೀಕ್ಷಕರೇ, ಇವತ್ತು ನಮ್ಮ ಕಿಚನ್ನ ಸ್ಪೆಷಲ್ ಏನಂದರೆ, ಇವತ್ತು ನಾನು ನಿಮಗೆ ಕುಂದಾಪುರ ಸ್ಪೆಷಲ್ ಕಾಯಿ ಹಾಲು ಹಾಕಿ ಚಿಕನ್ ಸಾರು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದೊಂದು ಅಪ್ಪಟ ಹಳ್ಳಿ ಶೈಲಿ ಸಾರು, ನಿಮಗೆಲ್ಲ ತುಂಬಾ ಇಷ್ಟ ಆಗುತ್ತೆ. ತಡ ಮಾಡದೆ ಇದನ್ನು ಶುರು ಮಾಡೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ. ವೀಕ್ಷಕರೇ, ನಾವಿಲ್ಲಿ ತುರಿದಿರೋ 2 ಕಡಿ ಕಾಯಿ ಅಂದರೆ ಒಂದು ಫುಲ್ ಕಾಯಿನ ಮಿಕ್ಸಿ ಜಾಲಿಗೆ ಹಾಕ್ಕೊಂಡು ಇದನ್ನು ರುಬ್ಬಿ ಅದರಲ್ಲಿರೋ ಹಾಲನ್ನು ನಾವು ಸಪ್ರೇಟ್ ಮಾಡ್ಕೊತೀವಿ. ಇಲ್ಲೂ ಸಹ ನಾವು 2 ಹಂತವಾಗಿ ಕಾಯಿನ ರುಬ್ಕೊತೀವಿ. ಮೊದಲನೇ ಸಲ ಮಾಡಿದಾಗ ಅದರಲ್ಲಿರೋ ಗಟ್ಟಿ ಹಾಲು ಏನಿದೆ ಅದನ್ನು ಸಪ್ರೇಟ್ ಮಾಡಿ ಒಂದರಲ್ಲಿ ಹಾಕ್ಕೊತೀವಿ. ನಂತರ ಇನ್ನೊಂದು ಸಲ ಅದಕ್ಕೆ ಸ್ವಲ್ಪ ನೀರು ಮಿಕ್ಸ್ ಮಾಡಿಕೊಂಡು ಮತ್ತೊಂದು ಸಲ ರುಬ್ಬಿದಾಗ ಅದರಲ್ಲಿ ಸ್ವಲ್ಪ ತೆಳ್ಳಗಿರೋ ಹಾಲು ಬರುತ್ತೆ, ಅದನ್ನು ಸಹ ಸಪ್ರೇಟಾಗಿ ಇಟ್ಕೊತೀವಿ. ಇದನ್ನು ನಾವು 2 ಹಂತವಾಗಿ ಸಾರು ಮಾಡುವಾಗ ಉಪಯೋಗ ಮಾಡ್ತೀವಿ. ವೀಕ್ಷಕರೇ, ನಾವಿವಾಗ ಒಂದು ಪಾತ್ರೆ ಮೇಲೆ ಬಟ್ಟೆ ಇಟ್ಟು ಅದಕ್ಕೆ ರುಬ್ಬಿರೋ ಕಾಯಿನ ಹಾಕಿ ಈ ರೀತಿ ಹಿಂಡಿ ನಾವು ಹಾಲನ್ನು ಸಪ್ರೇಟ್ ಮಾಡಬೇಕು. ನಾವು ಹಾಲನ್ನು 2 ಹಂತವಾಗಿ ಸಪ್ರೇಟ್ ಮಾಡ್ತೀವಿ. ಇದು ಈಗ ಮೊದಲನೇ ಹಂತ. ಈ ಹಾಲು ಗಟ್ಟಿ ಹಾಲಾಗಿರುತ್ತೆ. ಈಗ ಉಳಿದಿರೋ ಕಾಯಿ ಏನಿದೆ ನಾವು ಹಿಂಡಾದ್ರ ಮೇಲೆ ಅದನ್ನು ಮತ್ತೆ ಮಿಕ್ಸಿ ಜಾಲಿಗೆ ಹಾಕಿ ಅದಕ್ಕೆ ಎಷ್ಟು ಪ್ರಮಾಣದಲ್ಲಿ ಮತ್ತೆ ನೀರು ಬೇಕೋ ಅದನ್ನು ನೀರನ್ನು ಹಾಕಿ ಮತ್ತೊಂದು ಸಲ ರುಬ್ಕೊತೀವಿ. ನಂತರ 2ನೇ ಹಂತವಾಗಿ ಮತ್ತೊಂದು ಸಲ ಹಾಲು ತೆಗಿತೀವಿ. ಅದು ಈ ಹಾಲಿಗಿಂತ ಅಂದರೆ ಮೊದಲನೇ ಹಂತದ ಹಾಲಿಗಿಂತ ಇನ್ನೂ ತೆಳ್ಳಗಿರುತ್ತೆ. ಸೊ ಈ 2 ಹಾಲನ್ನು ನಾವು ಸಾರು ಮಾಡುವಾಗ ಉಪಯೋಗ ಮಾಡ್ತೀವಿ, ಬಟ್ ಹಂತ ಹಂತವಾಗಿ. ಇದನ್ನು ನೀವು ಮುಂದೆ ಬರೋ ವಿಡಿಯೋದಲ್ಲಿ ನೋಡ್ಬೋದು. ವೀಕ್ಷಕರೇ, ನೀವು ಇಲ್ಲಿ ನೋಡ್ಬೋದು, ನಾವು 2 ರೀತಿಯಾಗಿ ಹಾಲನ್ನು ಸಪ್ರೇಟ್ ಮಾಡ್ಕೊಂಡಿದ್ದೀವಿ. ಒಂದನೇ ಪಾತ್ರೆಯಲ್ಲಿರುವುದು ಗಟ್ಟಿ ಹಾಲು, ನಂತರ ಈಗ 2ನೇ ಪಾತ್ರೆಯಲ್ಲಿರೋದು ಈಗ 2ನೇ ಸಲ ತೆಗೆದಿರೋ ತಳ್ಳಗಿರೋ ಹಾಲು. ಇದೇ ಹಾಲನ್ನ ಉಪಯೋಗ ಮಾಡಿಕೊಂಡು ಒಂದು ನಿಂಬೆಹಣ್ಣು ಆಕಾರದಲ್ಲಿರೋ ಹುಣಸೆ ಹಣ್ಣನ್ನು ನೆನೆಸ್ಕೊತಾ ಇದ್ದೀನಿ. ಈ ಹುಣಸೆ ಹಣ್ಣನ್ನು ನೀವು 2 ರಿಂದ 3 ನಿಮಿಷ ಹೀಗೆ ನೆನೆಯಕ್ಕೆ ಬಿಡಬೇಕು. ನಾವಿವಾಗ ಒಂದು ಬಾಣಲೆನ ಸ್ಟವ್ ಮೇಲಿಟ್ಟು ಅದಕ್ಕೆ 3 ರಿಂದ 4 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಬೇಕು. ನಂತರ ಎಣ್ಣೆ ಕಾದ ಮೇಲೆ ಒಂದು 20 ರಿಂದ 25 ಬ್ಯಾಡಗಿ ಮೆಣಸು, ಕೆಂಪು ಮೆಣಸು ಅದನ್ನು ಹಾಕಿ ನಾವು ಇವಾಗ ರೋಸ್ಟ್ ಮಾಡ್ಕೊಬೇಕು, ಅಂದರೆ ಹುರ್ಕೊಬೇಕು. ಇದು ಚೆನ್ನಾಗಿ ರೋಸ್ಟ್ ಆಗಿದ ನಂತರ ಇದನ್ನು ಸಪ್ರೇಟಾಗಿ ಇಟ್ಕೊಬೇಕಾಗತ್ತೆ. ಈಗ ಅದೇ ಬಾಣಲಿಗೆ ನಾನೀಗ 1 ಟೇಬಲ್ ಸ್ಪೂನ್ ಧನಿಯಾ ಹಾಕ್ಕೊತಾ ಇದ್ದೀನಿ. ಹಾಗೆ 1 ಟೇಬಲ್ ಸ್ಪೂನ್ ಮೆಣಸಿನಕಾಳು, 1/4 ಟೇಬಲ್ ಸ್ಪೂನ್ ಮೆಂತೆ, ಒಂದು 4 ರಿಂದ 5 ಲವಂಗ, 2 ರಿಂದ 3 ಚಕ್ಕೆ ಸಣ್ಣ ಪೀಸ್ ಇರೋದು, 2 ಪೀಸು ಮರಾಠಿ ಮೊಗ್ಗು, ಅರ್ಧ ಟೇಬಲ್ ಸ್ಪೂನು ಜೀರಿಗೆ, ಇದಿಷ್ಟು ಹಾಕಿ ಚೂರು ರೋಸ್ಟ್ ಮಾಡ್ಕೊಬೇಕಾಗತ್ತೆ. ರೋಸ್ಟ್ ಆಗಿದ ನಂತರ ಇದನ್ನು ಸಹ ನಾವು ಸಪ್ರೇಟಾಗಿ ಇಟ್ಕೊಬೇಕು. ಇಲ್ಲಿ ನಾನು ಪ್ರತಿಯೊಂದು ವಸ್ತುನೂ ಸಪ್ರೇಟಾಗಿ ಹೊರ್ಕೊತಾ ಇದ್ದೀನಿ. ಇದರಿಂದ ಏನಾಗುತ್ತೆ, ಎಲ್ಲ ವಸ್ತುನೂ ನೀಟಾಗಿ ನಾವು ರೋಸ್ಟ್ ಮಾಡ್ಕೊಬೋದು. ಈಗ ಮತ್ತೆ ನಾನು ಅದೇ ಬಾಣಲಿಗೆ ಸ್ವಲ್ಪ ಕಾಯಿ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಕಾಯಿ ಅಂದರೆ ಒಂದು ಕೈ ಹಿಡಿಯಷ್ಟು ಕಾಯಿ ಹಾಕ್ಕೊತಾ ಇದ್ದೀನಿ. ಇದನ್ನು ಸಹ ನಾನು ಇವಾಗ ರೋಸ್ಟ್ ಮಾಡ್ಕೊಬೇಕು. ಇದಕ್ಕೆ ನಾನು ಇವಾಗ ಸ್ವಲ್ಪ 1 ಚುಟುಕಿಯಾಗಷ್ಟು ಅರಿಶಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ.
ವೀಕ್ಷಕರೇ, ನಾವಿಲ್ಲಿ ಕಾಯಿನ ಒಂದು ಹಂತವಾಗಿ ಅಂದರೆ ಒಂದು ಬ್ರೌನ್ ಕಲರ್ ಹಂತವಾಗಿ ಬರೋ ತನಕ ಇದನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೊಬೇಕು. ನಂತರ ಇದನ್ನು ಸಹ ನಾವು ಸಪ್ರೇಟಾಗಿ ಇಟ್ಕೊಬೇಕು. ಈಗ ಅದೇ ಬಾಣಲಿಗೆ ನಾವು 1 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಂಡು ಅದಕ್ಕೆ ಕಟ್ ಮಾಡಿರೋ ಈರುಳ್ಳಿನ ಅಂದರೆ ಒಂದು ಮೀಡಿಯಮ್ ಸೈಜ್ ಇರೋ ಈರುಳ್ಳಿನ ಹಾಕಿ ರೋಸ್ಟ್ ಮಾಡಬೇಕು. ಇಲ್ಲಿ ಈರುಳ್ಳಿನ ನಾವು ಕಂದು ಬಣ್ಣ ಬರೋವರೆಗೂ ಅಂದರೆ ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗಿ ಹೊರ್ಕೊಬೇಕಾಗತ್ತೆ. ನಾವು ಇದಕ್ಕೆ ಈಗ ಒಂದು 10 ರಿಂದ 12 ಬೆಳ್ಳುಳ್ಳಿ ಎಸಳು ಅದನ್ನು ಸಹ ಹಾಕಬೇಕು. ಅದನ್ನು ಹಾಕಿ ಚೆನ್ನಾಗಿ ಇವಾಗ ಈರುಳ್ಳಿ ಜೊತೆಗೆ ರೋಸ್ಟ್ ಮಾಡಬೇಕು. ಈಗ ಈರುಳ್ಳಿ ಚೆನ್ನಾಗಿ ರೋಸ್ಟ್ ಆಗಿದೆ. ಈಗ ಅದನ್ನು ಸಹ ನಾವು ಬೇರೆ ವಸ್ತು ಅಂದರೆ ಯಾವುದ್ಯಾವುದನ್ನು ನಾವು ಇವಾಗ ರೋಸ್ಟ್ ಮಾಡಿ ಒಂದು ಸಪ್ರೇಟಾಗಿ ಇಟ್ಕೊಂಡಿದ್ವಿ ಅದ್ರ ಜೊತೆಗೆ ಇದನ್ನು ಸಹ ಹಾಕಿ ಇಡಬೇಕು. ನಂತರ ಇವೆಲ್ಲ ತಣ್ಣಗಾದ್ರ ಮೇಲೆ ಒಂದು ಮಿಕ್ಸಿ ಜಾಲಿಗೆ ಹಾಕಿ ಇದನ್ನು ರುಬ್ಬಿ ಮಸಾಲೆನ ತಯಾರು ಮಾಡ್ಕೊಬೇಕು. ಅದೇ ಮಸಾಲೆಯಿಂದ ನಾವು ಚಿಕನ್ನ ಮ್ಯಾರಿನೇಟ್ ಕೂಡ ಮಾಡಬೇಕಾಗಿದೆ. ವೀಕ್ಷಕರೇ, ಇಲ್ಲಿ ಮ್ಯಾರಿನೇಟ್ ಮಾಡೋಕ್ಕೆ ನಮ್ಮ ಮಸಾಲೆ ತಯಾರಿದೆ. ಇವಾಗ ನಾನು 1 kg ಚಿಕನ್ನ ನಾಟಿ ಕೋಳಿ ಚಿಕನ್ ತೊಗೊಂಡಿದ್ದೀನಿ. ಅದಕ್ಕೆ ಇವಾಗ ಒಂದು ಈರುಳ್ಳಿ ಮೀಡಿಯಮ್ ಸೈಜಿಂದು ಚೆನ್ನಾಗಿ ಉದ್ದಕ್ಕೆ ಸಣ್ಣ ಕಟ್ ಮಾಡಿರೋದನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಅದ್ರ ಜೊತೆಗೆ ರುಬ್ಬಿರೋ ಮಸಾಲೆನೂ ಸಹ ಇದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇವಾಗ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಇವನ್ನೆಲ್ಲ ಹಾಕಿ ಇವಾಗ ಚೆನ್ನಾಗಿ ಇವನ್ನ ಮಿಕ್ಸ್ ಮಾಡ್ಕೊಬೇಕು. ಈ ರೀತಿ ಮಿಕ್ಸ್ ಮಾಡಿದ ನಂತರ ಇದನ್ನು ಹಾಗೆ 15 ರಿಂದ 20 ನಿಮಿಷ ಬಿಡಬೇಕಾಗತ್ತೆ. ಇದರಿಂದ ಏನಾಗುತ್ತೆ, ಮಸಾಲೆ ಚಿಕನ್ನಲ್ಲಿ ಚೆನ್ನಾಗಿ ಒಗ್ಗಿರುತ್ತೆ. ವೀಕ್ಷಕರೇ, ಇವಾಗ ಒಂದು ಕುಕ್ಕರ್ ತೊಗೊಂಡು ಅದಕ್ಕೆ 1 ಟೇಬಲ್ ಸ್ಪೂನು ತುಪ್ಪ ಹಾಕಿ ಕಾಯಿಸ್ಕೊಬೇಕು. ತುಪ್ಪ ಕಾಯ್ದ ನಂತರ ನಾವೇನು ಮ್ಯಾರಿನೇಟ್ ಮಾಡಿ ಇಟ್ಟಿದ್ವಿ ಚಿಕನ್ನು 15-20 ನಿಮಿಷದ ಮುಂಚೆ, ಅದನ್ನು ಇವಾಗ ಕುಕ್ಕರಿಗೆ ಹಾಕಬೇಕು. ವೀಕ್ಷಕರೇ, ಈ ಹಂತದಲ್ಲಿ ನಾವು ಇವಾಗ ಕಾಯಿ ಹಾಲು ಏನು ತಯಾರಿಸಿದ್ವಿ, ಅದೇ 2ನೇ ಹಂತದಲ್ಲಿ ಏನು ತಯಾರಿಸಿದ್ವಿ ತೆಳ್ಳಗಿರೋ ಹಾಲನ್ನು, ಅದನ್ನು ಇವಾಗ ನಾವು ಚಿಕನ್ನಿಗೆ ಆ್ಯಡ್ ಮಾಡಬೇಕು. ಇಲ್ಲಿ ನೀವು ಗಮನಿಸಬೇಕಾಗಿರೋ ಅಂಶ ಏನು ಅಂದರೆ, ನಾನು ಕಾಯಿ ಹಾಲು ತಯಾರು ಮಾಡುವಾಗ ಮಾತ್ರ ನೀರನ್ನ ಉಪಯೋಗ ಮಾಡಿದ್ದು, ಅದು ಸ್ವಲ್ಪ ಪ್ರಮಾಣದಲ್ಲಿ. ಅದಾದ ನಂತರ ನಾವು ಈ ಚಿಕನ್ ಸಾರು ಮಾಡುವಾಗ ಯಾವುದೇ ಕಾರಣಕ್ಕೂ ನೀರನ್ನ ಉಪಯೋಗ ಮಾಡಬಾರ್ದು. ಕೇವಲ ಕಾಯಿ ಹಾಲಲ್ಲೇ ಇದನ್ನು ತಯಾರಿಸಬೇಕಾಗತ್ತೆ. ವೀಕ್ಷಕರೇ, ಇವಾಗ ನಾನು ಇದಕ್ಕೆ 1 ಟೇಬಲ್ ಸ್ಪೂನ್ ಚಿಕನ್ ಮಸಾಲಾನ ಆ್ಯಡ್ ಮಾಡ್ತಾ ಇದ್ದೀನಿ. ಚೆನ್ನಾಗಿ ಈ ಹಂತದಲ್ಲಿ ನೀವು ಇದನ್ನು ಮಿಕ್ಸ್ ಮಾಡ್ಕೊಬೇಕು. ಇದು ಚೆನ್ನಾಗಿ ಮಿಕ್ಸ್ ಆಗಿದ ನಂತರ ಕುಕ್ಕರ್ ಲಿಡ್ನ ಇದನ್ನು ಮುಚ್ಚಿ ನಾವು ಇವಾಗ ಇದಕ್ಕೆ 3 ವಿಸಿಲ್ ಆಗೋ ತನಕ ಕಾಯಬೇಕಾಗತ್ತೆ. ವೀಕ್ಷಕರೇ, ಚಿಕನ್ ಏನಾದ್ರು ಎಳೆದಿದ್ದರೆ 3 ವಿಸಿಲೇ ಸಾಕು, ಇಲ್ಲ ಅಂದರೆ 4 ರಿಂದ 5 ವಿಸಿಲಾರು ಆಗಬೇಕು. ವೀಕ್ಷಕರೇ, ಇವಾಗ ಇದು 3 ವಿಸಿಲ್ ಆಗಿದೆ. ಇದನ್ನು ಇವಾಗ ನಾವು ಸ್ವಲ್ಪ ಹೊತ್ತು ತಣ್ಣಗಾಗಿ ಬಿಡಬೇಕು.
ವೀಕ್ಷಕರೇ, ಈಗ ಕುಕ್ಕರು ತಣ್ಣಗಾಗಿದೆ. ನಾನೀಗ ಲಿಡ್ನ ಓಪನ್ ಮಾಡ್ತಾ ಇದ್ದೀನಿ. ಇಲ್ಲಿ ಇವಾಗ ನಮ್ಮ ಚಿಕನ್ ಒಂದು ಹಂತದಲ್ಲಿ ಚೆನ್ನಾಗಿ ಬೆಂದಿದೆ. ಈಗ ಕೊನೆಯ ಹಂತವಾಗಿ ನಾವು ಇದಕ್ಕೆ ಏನೇನು ಆ್ಯಡ್ ಮಾಡಬೇಕು ಅಂದರೆ ಫೈನಲ್ ಪ್ರಿಪ್ರೇಷನ್ ಏನೇನು ಮಾಡಬೇಕು ಅದನ್ನು ಇವಾಗ ಮಾಡೋಕ್ಕೆ ಶುರು ಮಾಡೋಣ. ಮೊದಲನೇದಾಗಿ ಇದಕ್ಕೆ ನಾನಿವಾಗ ಸ್ವಲ್ಪ ಕಾಯಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದರಿಂದ ಏನಾಗುತ್ತೆ, ಚಿಕನ್ನಿನ ಫ್ಲೇವರು ಮತ್ತು ಅದರ ಟೆಕ್ಸ್ಚರು, ಟೇಸ್ಟು ಸ್ವಲ್ಪ ಡಿಫ್ರೆಂಟಾಗಿ ಚೆನ್ನಾಗಿ ಬರುತ್ತೆ. ಇದೇ ಹಂತದಲ್ಲಿ ಇವಾಗ ನಾವು ಮೊದಲನೇ ಸಲ ತೆಗೆದಿದ್ದ ಕಾಯಿ ಹಾಲು ಅಂದರೆ ಗಟ್ಟಿ ಕಾಯಿ ಹಾಲು ಏನಿದೆ ಅದನ್ನು ಸಹ ಇದಕ್ಕೆ ಹಾಕ್ತಾ ಇದ್ದೀನಿ. ಇದನ್ನ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಇದೇ ಹಂತದಲ್ಲಿ ನಾವೇನು ಹುಣಸೆ ಹಣ್ಣು ಕಾಯಿ ಹಾಲಿಂದ ನೆನೆಸ್ಕೊಂಡಿದ್ವಿ ಅದನ್ನು ಸಹ ಈಗ ಹಾಕಬೇಕು. ವೀಕ್ಷಕರೇ, ಗಮನದಲ್ಲಿರಲಿ, ಕೇವಲ ಹುಣಸೆ ಹಣ್ಣು ರಸ ಹಾಕಬೇಕು. ಹುಣಸೆ ಹಣ್ಣು ಅದರೊಳಗೆ ಹಾಕೋಗಿಲ್ಲ. ಅದನ್ನು ಹಿಂಡ್ಬಿಟ್ಟು ನೀಟಾಗಿ ಕೇವಲ ರಸ ಮಾತ್ರ ಹಾಕಿ. ಇಲ್ಲಿ ವೀಕ್ಷಕರೇ, ನಾನು ಸ್ವಲ್ಪ ರುಚಿಗೆ ಉಪ್ಪು ಹಾಕ್ಕೊತಾ ಇದ್ದೀನಿ. ಇದಕ್ಕಿಂತ ಮುಂಚೆನೂ ಸಹ ನಾವು ಉಪ್ಪು ಹಾಕ್ಕೊಂಡಿದ್ದೀವಿ. ಹಾಗಾಗಿ ಉಪ್ಪೇನಾದ್ರು ಕಡಿಮೆ ಅನಿಸಿದ್ರೆ ಮಾತ್ರ ನೀವು ಸಹ ಉಪ್ಪನ್ನ ಹಾಕ್ಕೊಳ್ಳಿ, ಇಲ್ಲಾಂದರೆ ಹಾಕೋಕ್ಕೆ ಹೋಗಬೇಡಿ. ಇಲ್ಲಿ ನಾನು ಸಾರಿಗೆ ಒಂದು ಸ್ಮೋಕಿ ಫ್ಲೇವರ್ ಕೊಡೋಕ್ಕೋಸ್ಕರ ಒಂದು ದೊಡ್ಡ ಸೌಂಟಲ್ಲಿ 1 ಟೇಬಲ್ ಸ್ಪೂನ್ ತುಪ್ಪ ಹಾಕಿ ಅದಕ್ಕೆ ಸ್ವಲ್ಪ ಈರುಳ್ಳಿ ಹಾಗೆ ಒಂದು 2 ರಿಂದ 3 ಬೆಳ್ಳುಳ್ಳಿ ಎಸಳು ಹಾಕಿ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಇದು ರೋಸ್ಟ್ ಆಗಿದ ನಂತರ ಇದನ್ನು ನಾನು ಸಾರಿಗೆ ಹಾಕ್ಕೊತಾ ಇದ್ದೀನಿ. ಈಗ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಆ್ಯಡ್ ಮಾಡ್ಕೊತಾ ಇದ್ದೀನಿ. ವೀಕ್ಷಕರೇ, ನಮ್ಮ ಕುಂದಾಪುರ ಸ್ಟೈಲ್ ಚಿಕನ್ ಸಾರು ಸವಿಯಲು ಸಿದ್ಧ ಇದೆ. ಇದನ್ನು ನೀವು ಅನ್ನ, ಚಪಾತಿ, ರೊಟ್ಟಿ ಜೊತೆಗೂ ಸಹ ಸವಿಬೋದು. ನಮ್ಮೂರಲ್ಲಿ ನಾವು ಟ್ರೆಡಿಷ್ನಲಿ ಕೋರಿ ರೋಟಿ ಅಂತ ಬರುತ್ತೆ, ಅದ್ರ ಜೊತೆಗೆ ಇದನ್ನು ನಾವು ಸೇವಿಸ್ತೀವಿ. ತುಂಬಾ ಚೆನ್ನಾಗಿ ಬರುತ್ತೆ. ನೀವು ಸಹ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಸೊ ವೀಕ್ಷಕರೇ, ಇವತ್ತಿನ ನಮ್ಮ ಕುಂದಾಪುರ ಸ್ಟೈಲ್ ಚಿಕನ್ ಸಾರು ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊತೀನಿ. ನಿಮಗೆ ಈ ಚಿಕನ್ ಸಾರು ಇಷ್ಟ ಆಗಿದರೆ ಪ್ಲೀಸ್ ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಮತ್ತೆ ನಿಮ್ಮ ಭೇಟಿ ಹೊಸ ರುಚಿಯೊಂದಿಗೆ, ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ನಗ್ತಾವಿರಿ, ಸಂತೋಷವಾಗಿರಿ, ಆರೋಗ್ಯವಾಗಿರಿ. ನಮಸ್ಕಾರ.